ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ. ಶ್ರೀನಿವಾಸಪುರ ತಾಲೂಕಿನ ಸಿಪಿಎಂ ಪಕ್ಷದ ವತಿಯಿಂದ ಪ್ರತಿಭಟನೆ. ಪ್ರಧಾನಿ ನರೇಂದ್ರ ಮೋದಿಯವರು ಪಂಚರಾಜ್ಯಗಳ ಚುನಾವಣೆ ನಡೆದ ಮೇಲೆ ಪೆಟ್ರೋಲ್ ಡೀಸೆಲ್ ಬೆಲೆ ಹಾಗೂ ನೀಟ್ ಪರೀಕ್ಷೆ ಅಕ್ರಮ. ದಿನಾಂಕ 22/5/2026 ಕೇಂದ್ರ ಸರ್ಕಾರದ ವಿರುದ್ಧ ರಸ್ತೆಯಲ್ಲಿ ವಾಹನಗಳು ಓಡಾಡಲು ಬಿಡದೆ ರಸ್ತೆಯಲ್ಲಿ ಸರಪಳಿ ರೂಪದಲ್ಲಿ ಪಕ್ಷದ ಕಾರ್ಯಕರ್ತರು ಸುತ್ತುವರಿದು ಸಿಪಿಎಂ ಪಕ್ಷದ ಪ್ರತಿಭಟನೆ. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಸಿಪಿಎಂ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ಸೂರ್ಯನಾರಾಯಣ, ಕೇಂದ್ರ ಸರ್ಕಾರದ ಪ್ರಧಾನಿ ನರೇಂದ್ರ ಮೋದಿಯವರು ಪಂಚರಾಜ್ಯಗಳ ಚುನಾವಣೆ ನಡೆದ ಮೇಲೆ ಪೆಟ್ರೋಲ್ ಡೀಸೆಲ್ ಬೆಲೆ ಹಾಗೂ ನೀಟ್ ಪರೀಕ್ಷೆಯ ಅಕ್ರಮ ಮತ್ತು ಬಂಡವಾಳ ಹೂಡಿಕೆದಾರರಿಗೆ ಈ ದೇಶವನ್ನ ಮಾರ್ತಿದ್ದಾರೆ. ನರೇಂದ್ರ ಮೋದಿಯವರು ಅಚ್ಚೇ ದಿನ್ ಎಂಬ ಮಾತುಗಳು ಈಗ ಬಂಡವಾಳಶಾಹಿಗಳಿಗೆ ಅನುಕೂಲ ಮಾಡಿಕೊಡುತ್ತಿದ್ದಾರೆ. ಈ ದೇಶ ಮುಂದಿನ ದಿನಗಳಲ್ಲಿ ದಿವಾಳಿತನ ಆಗುವುದು ಪ್ರಸಿದ್ಧವಾಗಿದೆ. ಮೋದಿಯವರು ಇದುವರೆಗೂ ನಡೆಸಿದ ಆಡಳಿತ ಶೂನ್ಯ. ರೈತರ, ಬಡವರ, ದೀನದಲಿತರ, ಕೂಲಿ ಕಾರ್ಮಿಕರ ಹಾಗೂ ನಿರುದ್ಯೋಗಿಗಳ ಬಗ್ಗೆ ಚಿಂತನೆ ಇಲ್ಲ. ಇವರ ಅಭಿವೃದ್ಧಿ ಕಾರ್ಪೊರೇಟರ್ಗಳು ಹಣ ಗಳಿಕೆ ಮಾಡಿ ಕೊಡುವುದೇ ಇವರ ಅಭಿವೃದ್ಧಿ ಯೋಜನೆಗಳು. ರಸ್ತೆಯಲ್ಲಿ ವಾಹನಗಳು ನೂರಾರು ನಿಂತಿದ್ದು ಓಡಾಟಕ್ಕೆ ಅನಾನುಕೂಲವಾಗದೆ ಇದನ್ನು ಪರಿಗಣಿಸಿದ ಸರ್ಕಲ್ ಇನ್ಸ್ಪೆಕ್ಟರ್ ಬಿ ಶಂಕರಾಚಾರ್ ಪ್ರತಿಭಟನೆ ನಡೆಯುವ ಸ್ಥಳಕ್ಕೆ ಭೇಟಿ ನೀಡಿ ವಾಹನಗಳು ಓಡಾಡಲು ಅನುಕೂಲ ಮಾಡಿಕೊಡುವ ಮೂಲಕ ಪ್ರತಿಭಟನೆಯನ್ನ ಮುಕ್ತಾಯ ಮಾಡಿಸಿದ್ದಾರೆ. ಇನ್ನೊಂದು ಕಡೆ ಹೆಚ್ಚಾಗಲಿಕ್ಕೆ ಕಾರಣ ಇವತ್ತು ನಮ್ಮ ಭಾರತ ದೇಶದ ಕರೆನ್ಸಿ ಬಿದ್ದೋಗ್ಬಿಟ್ಟಿದೆ. ಶಿಫಾರಸುಗಳನ್ನು ಜಾರಿಗೊಳಿಸಲಿಲ್ಲ. ರೈತರ ಬೆಲೆ ಕುಸಿತಗಳಿಂದ ಅವರು ಕೂಡ ಇವತ್ತು ಬೀದಿಗೆ ಬಂದಿದ್ದಾರೆ. ಉದ್ಯೋಗ ಸೃಷ್ಟಿ ಇಲ್ಲ ಇವತ್ತು ದೇಶದಲ್ಲಿ. ಹಾಗಾಗಿ ಇವತ್ತೆಲ್ಲಾ ಕಡೆ ಗಲಭೆಗಳು ಇವತ್ತು ನಡೀತಾ ಇದ್ದಾವೆ. ಇವತ್ತು ಕಾಂಗ್ರೆಸ್ ಪಾರ್ಟಿ ಅಂತಕ್ಕಂಥ ಹೊಸ ಪಾರ್ಟಿ ಒಂದು ರೀತಿಯಲ್ಲಿ ಜನಾಂದೋಲನವಾಗಿ ದೇಶದಲ್ಲಿ ನರೇಂದ್ರ ಮೋದಿ ಅವರ ಈ ಒಂದು ಜನವಿರೋಧಿ ನೀತಿಗಳನ್ನ ಖಂಡಿಸುವುದಕ್ಕೆ ಇವತ್ತು ಮುಂದಾಗಿದ್ದಾವೆ. ಹಾಗಾಗಿ ಜನಸಾಮಾನ್ಯರು ಇವತ್ತು ಈ ಕೇಂದ್ರ ಸರ್ಕಾರದ ನೀತಿಗಳನ್ನ ಇವತ್ತು ಖಂಡಿಸಬೇಕು ಅಂತ ಹೇಳಿ ಮತ್ತು ಸಿಪಿಎಂ ಪಕ್ಷ ಈ ದೇಶದಾದ್ಯಂತ ಈ ರೀತಿಯಾದಂತಹ ಬೆಲೆ ಏರಿಕೆಯನ್ನು ವಿರೋಧಿಸಿ ಈ ಪ್ರತಿಭಟನೆ ಇವತ್ತು ನಡೆಸ್ತಾ ಇದೆ. ಈ ಪ್ರತಿಭಟನೆಗೆ ಸಹಕರಿಸಿದಂತಹ ಎಲ್ಲ ಜನತೆಗೆ ಮತ್ತು ಈ ವಿಚಾರಗಳನ್ನ ಇವತ್ತು ಸುದ್ದಿ ಮಾಧ್ಯಮಗಳಲ್ಲಿ, ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಇವತ್ತು ಸುದ್ದಿ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮದ ಗೆಳೆಯರಿಗೆ ಇವತ್ತು ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನರೇಂದ್ರ ಮೋದಿ ಅವರು ಏನಿವತ್ತು 56 ಎದೆ ಇಂಚು ವಿಶ್ವಗುರು ಇಡೀ ಜಗತ್ತು ಭಾರತದ ಕಡೆ ನೋಡ್ತಾ ಇದೆ ಅಂತಕ್ಕಂಥದನ್ನ ಇಡೀ ಇವತ್ತು ಹಂದು ಭಕ್ತರು ಮಾತಾಡ್ತಾರೆ. ಇವತ್ತು ನರೇಂದ್ರ ಮೋದಿಯನ್ನು ಬೆಂಬಲಿಸುವಂತ ಜನರು ಮಾತಾಡ್ತಾರೆ. ಇವತ್ತು ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಇವತ್ತು ಯಾರು ಈ ದೇಶದಲ್ಲಿ ಸುಭಿಕ್ಷೆಯಿಂದ ಇದ್ದಾರೆ? ಯಾರು ಇವತ್ತು ಸಮಸ್ಯೆ ಇಲ್ಲದೆ ಇರ್ತಕ್ಕಂಥ ಜನ, ಯಾವ ವಿಭಾಗದ ಜನ ಇದ್ದಾರೆ ಅಂತೇಳಿ ಇವತ್ತು ನರೇಂದ್ರ ಮೋದಿಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. 5 ಪಂಚರಾಜ್ಯಗಳ ಚುನಾವಣೆಗಳು ನಡೆಯುವ ತನಕ ನೀವು ಬಾಯಿ ಮುಚ್ಚಿಕೊಂಡಿದ್ದಂತ ಪ್ರಧಾನಿ 5 ರಾಜ್ಯಗಳ ಚುನಾವಣೆ ಆದ ತಕ್ಷಣ ಈ ದೇಶದಲ್ಲಿ ಪೆಟ್ರೋಲ್ ಬರ್ತಾ ಇಲ್ಲ, ಯಾವುದೇ ಆರ್ಥಿಕ ಸಮಸ್ಯೆಗಳಿಲ್ಲ ಅಂತೇಳಿ ಹೊಗಳೆ ಬಿಟ್ಟಂತ ನೀವು ಇವತ್ತು ನಿಮ್ಮ ಗುರಿಯಾಗಿದೆ. ಹಾಗಾಗಿ ಜನರ ಹಿತರಕ್ಷಣೆ ಬೇಕಾಗಿಲ್ಲ, ದೇಶದ ಹಿತರಕ್ಷಣೆ ಬೇಕಾಗಿಲ್ಲ. ನೋಡಿ, ಈ ರೀತಿಯ ನರೇಂದ್ರ ಮೋದಿ ಅವ್ರನ್ನ ಯಾರು ಮಾತಾಡ್ತಾರೋ, ಯಾರು ಪ್ರಶ್ನೆ ಮಾಡ್ತಾರೋ ಅವ್ರು ಈ ದೇಶದ್ರೋಹಿಗಳು ಅಂತೇಳಿ ಅವ್ರನ್ನ ಮಾತಾಡ್ಲಿಕ್ಕೂ ಕೂಡ ಅವಕಾಶ ಬಿಡಲಾರ ರೀತಿಯಲ್ಲಿ ಇವತ್ತು ಈ ದೇಶದ ವ್ಯವಸ್ಥೆ ಇವತ್ತು ಹೋಗಿರ್ತಕ್ಕಂಥದನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಕೂಡ ಒಂದು ನಮಗೆ ಇದು ಒಂದು 15 ನಿಮಿಷ ಈ ಕಾರ್ಯಕ್ರಮವನ್ನ ನೆರವೇರಿಸಲಿಕ್ಕೆ ಸಹಾಯ ಮಾಡಿದಂತ ಪೊಲೀಸ್ ಇಲಾಖೆಯವರಿಗೂ ಕೂಡ ವಂದನೆಗಳನ್ನು ಹೇಳಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಸಿಪಿಎಂ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಸಿಪಿಎಂ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ದೇವಸ್ಥಾನ ತಾಲೂಕಿನ ಎಲ್ಲ ನಾಗರಿಕರಿಗೂ, ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಹಾಗೂ ಪೊಲೀಸ್ ಇಲಾಖೆಯವರಿಗೆ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಹಾಗೂ ನೀಟ್ ಪರೀಕ್ಷೆಯಲ್ಲಿ ಏನು ಅಕ್ರಮ ಆಗಿದೆ ಅದರ ವಿರುದ್ಧ ರಾಜ್ಯಾದ್ಯಂತ ಸಿಪಿಎಂ ಪಕ್ಷದ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಸಿಪಿಎಂನ ಜಿಲ್ಲಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಸೂರ್ಯನಾರಾಯಣರವರು 5 ನಿಮಿಷ ಮಾತನಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇವೆ. ಈ ದೇಶದಲ್ಲಿ ಜನಸಾಮಾನ್ಯರಿಗೆ ಹೊರೆಯಾಗುವ ರೀತಿಯಲ್ಲಿ ಕೇಂದ್ರ ಸರ್ಕಾರ
ಮನಸ್ಸೋ ಇಚ್ಛೆ ರೀತಿಯಲ್ಲಿ ಆಡಳಿತವನ್ನು ಇವತ್ತು ನಡೆಸ್ತಾ ಇರ್ತಕ್ಕಂಥದನ್ನ ಖಂಡಿಸಿ ಈ ಒಂದು ಪ್ರತಿಭಟನೆಯನ್ನು ಇವತ್ತು ಸಿಪಿಎಂ